ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಬಂದು ಡಾಬಾ ಸ್ಟೈಲ್ ಎಗ್ ಕರಿ. ಇದನ್ನ ಮಾಡೋ ವಿಧಾನ ಹೇಗೆಂದರೆ, ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ ಮತ್ತು ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಬೇಯಿಸಿ ಕಟ್ ಮಾಡಿದಂಥ ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಎರಡೂ ಕಡೆನೂ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎರಡೂ ಕಡೆನೂ ಫ್ರೈ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ನಂತರ ಎರಡೂ ಕಡೆ ಫ್ರೈ ಮಾಡಿದ ನಂತರ ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ. ನಂತರ ಇನ್ನೊಂದು ಸಪ್ರೇಟ್ ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಅದು ಕಾದ ನಂತರ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿದಷ್ಟು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಅದಾದ ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, 1 ಫುಲ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬಾಡಿಸ್ಕೊಳ್ತೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಬಾಡಿಸ್ಕೊಳ್ತೀನಿ. ನೆಕ್ಸ್ಟ್ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ಕುದಿ ಬಂದ ನಂತರ 1 ಸ್ಪೂನ್ ಹೋಮ್ ಮೇಡ್ ಮಸಾಲ ಪೌಡರ್ ಹಾಕ್ಕೊಂಡು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಂತರ ಬೆಂದ ನಂತರ ನನಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ 5 ಮಿನಿಟ್ಸ್ ಬೇಯಿಸ್ಕೊಂಡು ನಂತರ ಫ್ರೈ ಮಾಡಿರೋ ಎಗ್ಸ್ ಇತ್ತಲ್ಲ ಅದನ್ನು ಗ್ರೇವಿ ಒಳಗೆ ಹಾಕ್ತಾಯಿದ್ದೀನಿ. ಫ್ರೈ ಮಾಡಿರುವ ಎಗ್ಸನ್ನು ಎರಡೂ ಕಡೆ ಉಲ್ಟಾ ಮಾಡಿ ಬೇಯಿಸಿದ್ರೆ ಕರ್ರಿ ಒಳಗೆ ಸೂಪರ್ ಟೇಸ್ಟಿಯಾಗಿರುವಂಥ ಡಾಬಾ ಸ್ಟೈಲ್ ಎಗ್ ಕರ್ರಿ ರೆಡಿ ಆಗುತ್ತೆ. ಇದನ್ನು ಚಪಾತಿ ಜೊತೆನಾದರೂ ತಿಂದರೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇದ್ರ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ. ಹಸಿದವನೇ ಬಲ್ಲ ಅನ್ನದ ಮೌಲ್ಯ. ಆಹಾರವನ್ನು ವೇಸ್ಟ್ ಮಾಡಬೇಡಿ. ನೀವು ವೇಸ್ಟ್ ಮಾಡುವ ಒಂದು ಇಡೀ ಅನ್ನ ಇನ್ನೊಬ್ಬರ ಇಡೀ ದಿನದ ಆಹಾರವಾಗಿರಬಹುದು. ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಮಂದಿ ಪರದಾಡುತ್ತಿರುವರು. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಅ ಫುಡ್. ಶುಭವಾಗಲಿ.